ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ ಫ್ರೆಂಡ್ಸಿಗೆ ಜೈ ಹಿಂದ. ಓಕೆ, ಎಲ್ಲರೂ ಕೂಡ ವೇಟಿಂಗನ್ನು ಮಾಡ್ತಾಯಿದ್ರಿ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ನು ಎಕ್ಸಾಮ್ ಸೆಂಟರ್ದು ಮತ್ತು ಡೇಟು ಮತ್ತು ಎಕ್ಸಾಮ್ ಸಿಟಿಯನ್ನು ಯಾವ ಡೇಟಿಗೆ ಬಿಡ್ತಾರೆ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ವೇಟಿಂಗನ್ನು ಮಾಡ್ತಾಯಿದ್ರಿ. ಓಕೆ, ಜಸ್ಟ್ ನಿಮ್ಗೆ 7 ಗಂಟೆಗೆ ಪ್ರತಿಯೊಬ್ಬರಿಗೆ ಕೂಡ ನಾರ್ಮಲಿ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದಿದೆ. ಆದ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೀನಿ. ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟನ್ನು ಮಾಡ್ತಾ ಇರ್ತೀನಿ. ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಸಡನ್ನಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ನಾನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾಹಿತಿಯನ್ನು ಸಿಗ್ತಿರ್ತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಪ್ಪ ಅಂತಂದರೆ ಈಗಾಗಲೇ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದುಬಿಟ್ಟು ಬಂದಿರತಕ್ಕಂಥ ಮೆಸೇಜ್ ಏನಂದಪ್ಪ ಅಂತಂದರೆ BT-SSC BLR ಅಂತ ಹೇಳ್ಕೊಂಡು ನಾರ್ಮಲಿ ಮೇನ್ ಮೆಸೇಜ್ ನಿಮಗೆ ಬಂದಿದೆ. ಇಲ್ಲಿ ಡಿಯರ್ ಕ್ಯಾಂಡಿಡೇಟ್ ಪ್ಲೀಸ್ ವಿಸಿಟ್ ssckr.kr.nic.in ಟು ನೋ ದ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ಕ್ಯಾಂಡಿಡೇಟ್ ಕಾನ್ಸ್ಟೇಬಲ್ GD 2025 ಎಕ್ಸಾಮಿನೇಷನ್ SSC KKR ಅಂತ ಹೇಳ್ಕೊಂಡು ನಮ್ಮ ಜೂನ್ ಬರೋದು KKR ರೀಜನ್ದಲ್ಲಿ ಬರ್ತದೆ, ಅಂದರೆ ಕರ್ನಾಟಕ ಕೇರಳ ರೀಜನ್ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗಿ ವಿಸಿಟ್ ಕೊಟ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಓಕೆ, ಅದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಓಕೆ, ನಾವು ಯಾವ ಥರ ಲಾಗಿನ್ ಆಗಬೇಕಂತ ಹೇಳ್ಕೊಂಡು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ವೇಟ್ ಮಾಡ್ತಾ ಹೋಗ್ರಿ. ಓಕೆ, ನಾನು ಇಲ್ಲೊಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕಾಪಿ ಪೇಸ್ಟ್ ಮಾಡಿಕೊಡ್ರಿ. ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ, ಇದರಲ್ಲಿ ಪೇಸ್ಟ್ ಮಾಡಿದ್ರಿಪ್ಪ ಅಂತಂದರೆ ಓಕೆ ಈ ಥರ ಆಗುತ್ತೆ. ಬಂದಮೇಲೆ ನೀವು ಸರ್ಚ್ ಅಂತ ಕೊಟ್ಟಿರಪ್ಪ ಅಂತಂದರೆ ಈ ಥರ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಚೆಕ್ಕನ್ನು ಮಾಡ್ಕೊಳ್ತಾ ಇದ್ದಾರೆ. ಚೆಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಡ್ರಿ. KKR ರೀಸನ್ ಅಂತ ಇಲ್ಲಿ ಸೈಡಿಗೆ ನಿಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಎರಡನೇ ಆಪ್ಷನ್ ಕಾಣ್ತಾ ಇದೆ ನೋಡ್ಕೊಡ್ರಿ. ಕ್ಲಿಕ್ ಹೇರ್ ಟು ನೌ ದ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ಕಾನ್ಸ್ಟೇಬಲ್ GD CFF SSF ರೈಫಲ್ಮೆನ್ GD ಇನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಸಿಪಾಯಿ NCB ಎಕ್ಸಾಮಿನೇಷನ್ 2025 ಅಂತ ಏನಿದೆಯಲ್ಲ, ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಡ್ರಿ. ಇಲ್ಲಿ ಏನಿದೆಯಪ್ಪ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಅಪ್ಲಿಕೇಶನನ್ನು ಹಾಕುವಾಗ ಯಾವ ನೀವು ರಿಜಿಸ್ಟ್ರೇಷನ್ ನಂಬರ್ ಐತಲ್ಲ 100058 ಅಂತ ಇದ್ರೆ ಈ ಥರ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಡ್ರಿ. ಹಾಕೊಂಡಾದ್ಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತನ್ನು ಹಾಕ್ಕೊಡ್ರಿ. ಡೇಟ್ ಆಫ್ ಬರ್ತನ್ನು ಹಾಕೊಂಡ್ಬಿಟ್ಟು ಕೆಳಗಡೆ ಐ ಹ್ಯಾವ್ ನೋಟೆಡ್ ದ ಅಬೌವ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಗ್ರಿ ಅಂತಿದ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕ್ಯಾಪ್ಚನ್ ಹಾಕ್ಕೊಡ್ರಿ. 1367 DB ಅಂತ ಹೇಳ್ಕೊಂಡು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಬಿಟ್ರೆ ನಿಮ್ದು ಡೀಟೇಲ್ ಆಗಿ ಕೊಡುತ್ತಾ. ಓಕೆ, ಅದನ್ನು ಯಾವ ಥರ ಶೋ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ವೇಟ್ ಮಾಡಿರಿ. ಓಕೆ, ಈಗ ಜಸ್ಟ್ ಬಿಟ್ಟಿದ್ದ ಕಾರಣಕ್ಕೋಸ್ಕರ ಈ ಥರ ನಾನು ಹಾಕಿ ಚೆಕ್ ಮಾಡಿದಾಗ ಸೊ ಎರರ್ ಬರ್ತಾಯಿದೆ. ಆದ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆರಾಮ್ಸೆಯಾಗಿ ನೈಟ್ 10 ಗಂಟೆ ನಂತರ ಆರಾಮ್ಸೆಯಾಗಿ ಚೆಕ್ ಮಾಡ್ಕೊಳ್ರಿ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಕಾಯ್ದಿದ್ರಿ. ಎಲ್ಲರೂ ಕೂಡ ಯಾಕಪ್ಪ ಅಂತಂದರೆ ಯಾವಾಗ ಬಿಡ್ತಾರ, ಎಲ್ಲಿ ಬರ್ತದ, ಎಷ್ಟು ಸಿಟಿಯಲ್ಲಿ ಎಕ್ಸಾಮು ಶಿಫ್ಟ್ ಎಷ್ಟನೇ ಶಿಫ್ಟ್ ಬರ್ತದೆ, ಓಕೆ ನಾನು ಮೊದಲನೇ ಫೆಬ್ರವರಿ 4ನೇ ತಾರೀಕಿಗೆ ಬರ್ತದ ಅಥವಾ ಲಾಸ್ಟ್ ಡೇಟ್ ಬರ್ತಾ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಭಯ ಕಾಡ್ತಾ ಇತ್ತು. ಆದ ಕಾರಣಕ್ಕೋಸ್ಕರ ನಾನು ಕೂಡ ನಿಮಗೆ SSC ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆಲ್ಮೋಸ್ಟ್ ಅಲ್ಲಿ ಈಗಾಗಲೇ ಬಿಟ್ಟಾಯಿತು. ಸರ್ವರ್ ಎರರ್ ಬರ್ತಾಯಿದೆ. ಆದ ಕಾರಣಕ್ಕೋಸ್ಕರ ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ನಿಮಗೇನೋ ಡೌಟ್ ಇತ್ತಪ್ಪ ಅಂತಂದರೆ ನಾನು ಇನ್ನೊಂದು ಈ ಸದ್ಯ ನಿಮ್ಗೆ ಸರ್ವರ್ ಓಪನ್ ಆಯ್ತಪ್ಪ ಅಂತಂದರೆ ನಿಮಗೆ ಮಾರ್ನಿಂಗ್ ಆದರೂ ಕೂಡ ನಾನು ಇದರ ಅಪ್ಡೇಟನ್ನು 100% ನೀಡ್ತೀನಿ. ಓಕೆ, ಈ ಲಿಂಕ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಜಾಯ್ನ್ ಆಗಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಲಿಂಕಿಗೆ ಹೋಗಿ ನೀವು ವಿಸಿಟ್ ಕೊಟ್ಟಿರಪ್ಪ ಅಂತಂದರೆ ನಿಮ್ಗೆ ಈ ಲಿಂಕ್ ಕೂಡ ಅಲ್ಲಿ ಸಿಗ್ತದೆ. ಆ ಲಿಂಕ್ ಮೇಲೆ ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಏನಪ್ಪ ಅಂತಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿಬಿಟ್ಟು ಕ್ಯಾಪ್ಚಾ ಹಾಕಿಬಿಟ್ಟು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟುಬಿಟ್ಟಿರಪ್ಪ ಅಂತಂದರೆ ನಿಮ್ಮ ಡೀಟೇಲ್ ಆದಂಥ ಮಾಹಿತಿ ಕೂಡ ಅಲ್ಲಿ ಬರ್ತದೆ. ಅಲ್ಲಿ ಏನು ಕೊಡ್ತಾರೆ ಸೊ ಇನ್ನೂ ಶೋ ಆಗ್ತಾಯಿಲ್ಲ. ಆದ ಕಾರಣಕ್ಕೋಸ್ಕರ ಶೋ ಆದ ತಕ್ಷಣ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಎನಿ ಟೈಮ್ ನಮ್ಮ ಇದೇ ಥರ ನಿಮ್ಗೆ ಸಪೋರ್ಟನ್ನು ಮಾಡ್ತಾನೆ ಇರ್ತೀನಿ. ನೀವು ಕೂಡ ನಮ್ಗೆ ಸಪೋರ್ಟನ್ನು ಮಾಡ್ತಾನೆ ಇರಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.